ಆತ್ಮೀಯ ಬಂಧುಗಳೇ, ಕಳೆದ 12ನೇ ತಾರೀಕು 24ನೇ ಇಸ್ವಿನಲ್ಲಿ ಇವರು ಕುಂಬಳಗೂಡು ಹತ್ರ ಒಂದು ರಸ್ತೆ ಬದಿಯಲ್ಲಿ ಇರ್ತಾರೆ. ಇವರನ್ನ ಗಮನಿಸಿದಂಥ ರಾಜರಾಜೇಶ್ವರಿ ನರ್ಸು ಅವರುಗಳು ಬಂದು ಕುಂಬಳಗೂಡು ಪೊಲೀಸ್ ಠಾಣೆಗೆ ರೆಫರ್ ಮಾಡ್ತಾರೆ. ಆಮೇಲೆ ಒಂದು ಆಟೋ ಡ್ರೈವರ್ ಜೊತೆ ಇವ್ರು ಬರ್ತಾರೆ. ಬರುವಾಗ ಒಂದಿಷ್ಟು ಇವರ ಏನು ದಾಖಲಾತಿಗಳನ್ನ ತಂದಿದ್ರು. ಸೊ 12ನೇ ತಾರೀಕು 12ನೇ ತಿಂಗಳು 2024ರಲ್ಲಿ ಬಂದರು. ತದನಂತರ ಇವ್ರನ್ನ ನಾವು ಪತ್ತೆ ಹಚ್ಚಿ ಇವರ ತಂಗಿ ಮನೆ ಹತ್ರ ಹೋದ್ವಿ. ಅವರು ಕೂಡ ಸೇರಿಸ್ಕೊಂಡಿಲ್ಲ. ತದನಂತರ ಇವರು ದೊಡ್ಡ ಮಗ ಅದೇನ್ರಿ, ದೊಡ್ಡ ಮಗ ಇವ್ರಿಗೆ ಕರೆ ಮಾಡಿದಾಗ ಇವ್ರಿಗೂ ನನಗೂ ಸ್ವಲ್ಪ ಕ್ಲಾಶ್ ಆಗುತ್ತೆ, ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಬಂದಿರಲ್ಲ. ಆಮೇಲೆ ಒಂದ್ಸಾರಿ ಫೋನ್ ಮಾಡ್ತಾರೆ, ಸರ್ ನಾನೇನೇ ಮಾತಾಡಿದ್ರು ಅದನ್ನು ಕ್ಷಮಿಸ್ಬಿಡಿ, ನಮ್ಮ ತಾಯಿ ನನಗೆ ಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಅಂತ 1 ಮಂತ್ ಆಯ್ತಾ ನೀವು ಹೇಳಿದ್ರು, ಹಾಗೂ ಬಂದಿಲ್ಲ. ಇವತ್ತು ಸ್ವಯಂ ಪ್ರೇರಿತವಾಗಿ ಅವ್ರ ಮಿಸ್ಸಸ್ಸು ಮತ್ತು ಅವರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಲೆಟ್ರ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಯಾಕೆಂತಂದರೆ ನಾವು ಪ್ರತಿಯೊಂದನ್ನು ಹೇಳೇ ವಿಡಿಯೋ ಮುಖಾಂತರನೇ ಮಾಡೇ ಕಳಿಸ್ಕೊಟ್ಟಿರ್ತೀವಿ ಮತ್ತು ವಿಡಿಯೋ ಮುಖಾಂತರನೇ ಕರ್ಕೊಂಡಿರ್ತೀವಿ. ಮುಖ್ಯವಾಗಿ ಇವ್ರದ್ದು 17,000 ರೂಪಾಯಿ ಬ್ಯಾಂಕಲ್ಲಿ ಇರುತ್ತೆ. ಕರೆಕ್ಟೇನಮ್ಮ? ಅದು ನಿಮ್ಮ ಮಗನಿಗೂ ಹೇಳಿದ್ದೀನಿ ದುಡ್ಡಿದೆ ಅಂತ. 15,000 ರೂಪಾಯಿನ ನಮ್ಮ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಈಗ ಅವರು ಬೇಕಂತ ಅಂದರೆ ತಲುಪಿಸ್ತೀವಿ, ಬೇಡ ಅಂತ ಅಂದರೆ ಅವ್ರಿಗೆ ಸೇರಿದ್ದು. ಮಾನವೀಯತೆ ಅನ್ನೋವಂಥ ದೃಷ್ಟಿನಲ್ಲಿ 5.5 ತಿಂಗಳು ಈಕೆನ ನಾವು ಸಾಕಿದ್ದೀವಿ. ನಿಮ್ಗೆ ಏನು ಅನಿಸ್ತೈತೆ ನಿಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆ? ಸಂತೋಷ ಅನ್ಸುತ್ತೆ. ಕೋಪ ಮಾಡ್ಕೋಬಾರ್ದು. ಅದನ್ನು ನಾವು ಸಾಕಷ್ಟು ಕಲ್ಸ್ಬಿಟ್ಟಿದ್ದೀವಿ. ಇಲ್ಲಿ ನೀವು ಕಲ್ಸಿದಿರೋ ಇಲ್ವೋ? ನಾವಂತೂ ವಾಡ್ದು ಮುಸುಡಿ ಮೇಲೆ ಕಲಿಸ್ತಿದ್ದೀವಿ. ಆಯ್ತಲ್ಲ, ಎಲ್ಲ ವಯಸ್ಸಾದ್ಮೇಲೆ ಸಹಜ ಬ್ರದರ್. ನಾವು ಆ ಸ್ಟೇಜಿಗೆ ಬರ್ತೀವಿ, ಬಿಡ್ರಿ, ಆಗುತ್ತೆ ಅವೆಲ್ಲ. ಇನ್ನು ಮುಂದಾದ್ರೂ ತಾಯಿಗೆ ಸ್ವಾಧೀನ ಇಲ್ಲ, ತೆವ್ಕೊಂಡೇ ಓಡಾಡಬೇಕು, ತೆವ್ಕೊಂಡೇ ಬರಬೇಕು. ಮೊನ್ನೆ ಕೂಡ ನಾವು ಒಂದು 4 ದಿನಗಳ ಕಾಲ ದಯಾನಂದ ಸಾಗರದಲ್ಲಿ ಅಡ್ಮಿಟ್ ಮಾಡಿ ಪ್ರತಿಯೊಂದು ಚೆಕಪ್ ಮಾಡ್ತಿದ್ದೀವಿ. ನೀವು ಬನ್ನಿ, ಒಂದು 2 ಡೇಸ್ ಬಿಟ್ಟು ಬನ್ನಿ, ನಾವು ಅದ್ರ ರಿಪೋರ್ಟ್ಸ್ ಎಲ್ಲ ನಿಮಗೆ ಕೊಡ್ತೀನಿ. ಹಣದ ಬಗ್ಗೆ ನಾವು ಡಿಸೈಡ್ ಮಾಡ್ಕೊಂಡು ನನಗೆ 5,000 ರೂಪಾಯಿ ಕೇಳ್ತಾ ಇದ್ದಿಲ್ಲ. ನಾನು ಇದು ಇಟ್ಕೋಬೇಕು, ಕೇಸಿ ಜನರಲ್ ಆಸ್ಪತ್ರೆಗೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು, ನನಗೆ ಈಗ ಕೇಳಬೇಕು. ನಾನು 5,000 ರೂಪಾಯಿ ಅದೆಲ್ಲ ದೊಡ್ಡ ಅವಶ್ಯಕತೆ ಇಲ್ಲ. ನನ್ನ ಮಗ ಆಟಾರಲ್ಲ, ಇನ್ನೂ ನೋಡಿಲ್ಲ. ಬೆಟ್ಟಕ್ಕೆ ಹೋದಾಗ ಒಂದೇಳ ನಿನ್ನಂತ ತಾಯಿ ಯಾರು ಬೇಡ, ಯಾವ ಮಕ್ಳಿಗೂ ಬೇಡ. ಆಮೇಲೆ ನೀನ್ ಎಷ್ಟಂತ ಮಕ್ಕಳು ಕೇಳೋದು ಕೇಳು. ಬಂದವ್ರೆ, ಈಗ ತಾಯಿ ಅನ್ನೋ ಅಭಿಮಾನದಲ್ಲಿ ಬಂದವ್ರೆ, ಕಳ್ಸ್ಕೊಡ್ತಾ ಇದೀವಿ. ಹೋಗಿ ಬನ್ನಿ ಖುಷಿಯಾಗಿ, ಆಯ್ತಾ? ಹಳೇದನ್ನೆಲ್ಲ ಬಿಟ್ಟು ಇನ್ನು ಹೊಸತನ ಕಲೀರಿ. ಕಲ್ತ್ರೆ ನಿಮ್ಗೆ ಇನ್ನೊಂದಷ್ಟು ದಿನ ಬದುಕು. ಇರೋದು ಎಲ್ರಿಗೂ ಊಟನೋ ತಿಂಡಿನೋ, ಅವ್ರ ಮಿಸ್ಸಸ್ ನಿಮ್ಮ ಸೊಸೆನೂ ಬಂದಿದ್ದಾರೆ. ಅಮ್ಮ ನೀವು ಅಷ್ಟೇ, ಆಚೆಗೆ ಬರ್ದಂಗೆ ಏನೇ ಇರಲಿ, ಅವಾಗ ಇನ್ನೇನು 3 ಟೈಮ್ ಊಟ ಕೊಡ್ಬೋದು. ನೀವು ತಾಯಿ ತರ ನೋಡಿರೋದೇ ತಪ್ಪಾಗಿರೋದು. ತಾಯಿಯಾಗಿ ನೋಡಿ ಇನ್ಮೇಲೆ, ಆಯ್ತಾ? ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.